ವಾಲ್ಯೂಮ್ ಸ್ಟಡಿ 4 ಯೆಹೋವನ ಮುಯ್ಯಿ ತೀರಿಸುವ ದಿನದ ಹರ್ಮೆಗೆದೋನ್ ಯುದ್ಧ ಅಧ್ಯಾಯ 12 ನಮ್ಮ ಕರ್ತನ ಶ್ರೇಷ್ಠ ಪ್ರವಾದನೆ ಪುಟ 388. ಪೋಪನ ಪದ್ಧತಿಯು ಕ್ರಿಸ್ತ ವಿರೋಧಿಯಾದರೆ ಕಪಟ ಅಥವಾ ಸುಳ್ಳು ಕ್ರೈಸ್ತರು, ಅಂದರೆ ಇತರ ಸುಳ್ಳು ಸಂಸ್ಥೆಗಳು ಮತ್ತು ಸುಳ್ಳು ಮುಖ್ಯಸ್ಥರೂ ಸಹ ಸುಳ್ಳು ಕ್ರೈಸ್ತರು ಅಥವಾ ಕ್ರಿಸ್ತ ವಿರೋಧಿಗಳು ಅಲ್ಲವೇ? ಹೇಗಾದರೂ ಅನೇಕರು ಅಥವಾ ಕೆಲವರು ದೇವರ ನಿಜವಾದ ಸಂತರು ಅದರಲ್ಲಿರಬಹುದೋ? ವಿವಿಧ ಪ್ರೊಟೆಸ್ಟೆಂಟ್ ಪಂಗಡಗಳು ಅವರನ್ನು ಕ್ರಿಸ್ತನಲ್ಲದೆ ಬೇರೆ ತಲೆ ಇಲ್ಲವೆಂದು ಒಪ್ಪಿಕೊಂಡರು, ಪರಂತು ಪ್ರಾಯೋಗಿಕವಾಗಿ ತಮ್ಮ ಧರ್ಮಸಭೆಗಳನ್ನು, ಸಮ್ಮೇಳನಗಳನ್ನು, ಪರಿಷತ್ತುಗಳನ್ನು ತಮ್ಮ ತಲೆಯಾಗಿಸಿ ಮುಖ್ಯಸ್ಥರನ್ನು ಮಾಡಿಕೊಂಡಿರುತ್ತಾರೆ ಮತ್ತು ಅದರಿಂದ ತಮಗೆ ಆಜ್ಞೆಗಳನ್ನು, ಉಪಯೋಗಗಳನ್ನು ಮತ್ತು ನಂಬಿಕೆಯ ತಪ್ಪೊಪ್ಪಿಗೆಗಳನ್ನು ತೆಗೆದುಕೊಳ್ಳುತ್ತಾರೆ. ಒಬ್ಬನೇ ತಲೆ ಮತ್ತು ಒಂದೇ ಸತ್ಯ ಸಭೆಗೆ ಬದಲಾಗಿ ಈ ವ್ಯವಸ್ಥೆಗಳನ್ನು ಮಾಡಿಕೊಂಡಿರುತ್ತಾರೆ. ಬಹಳ ಕಾಲದವರೆಗೆ ಹೆಚ್ಚು ಕಡಿಮೆ ಈ ಮನುಷ್ಯರ ವ್ಯವಸ್ಥೆಗಳು ಎಷ್ಟರ ಮಟ್ಟಿಗೆ ನಿಜವಾದ ಮೆಸ್ಸಿಯನನ್ನು, ಅಂದರೆ ಶಿರಸ್ಸು ಮತ್ತು ಶರೀರವನ್ನು ನಕಲಿ ಮಾಡಿದೆ ಎಂದರೆ ಭಾಗಶಃ ಅನೇಕರನ್ನು ವಂಚಿಸಿದೆ. ಆದರೆ ಕಳೆದ 1 ಶತಮಾನದಿಂದ ವಂಚನೆಗಳು ವಿಫಲವಾಗುತ್ತಿದೆ. ಕೆಲವು ಪ್ರೆಸ್ಬಿಟೇರಿಯನ್ನರು ಯಾರಾದರೂ ಈ ಸಭೆ ತಮ್ಮದು ಮಾತ್ರವೇ ಒಂದು ಸತ್ಯವಾದ ಸಭೆ ಎಂಬುದಾಗಿಯೂ, ಮೆಥೋಡಿಸ್ಟ್, ಬ್ಯಾಪ್ಟಿಸ್ಟ್, ಲೂಥರನ್ನರು ತಮ್ಮ ಸಂಸ್ಥೆ ಮಾತ್ರವೇ ಒಂದು ಸತ್ಯವಾದ ಸಭೆ ಎಂಬುದಾಗಿ ನಂಬದೇ ಇರುವರು. ಆಂಗ್ಲಿಕನ್ನರೂ ಸಹ, ಗ್ರೀಕ್ ಮತ್ತು ರೋಮನ್ ಕ್ಯಾಥೊಲಿಕ್ ಇವರೆಲ್ಲರೂ ಒಂದೇ ಸತ್ಯ ಸಭೆ, ಅದು ತಮ್ಮದೇ ಎಂಬ ಭ್ರಮೆಯಿಂದ ಹೊರಗೆ ಬರುತ್ತಿದ್ದಾರೆ. ಅದರಿಂದಾಚೆ ಒಬ್ಬರೂ ಆಯ್ದವರಲ್ಲ. ಆದರೆ ಪ್ರವಾದನೆಯ ಪರಿಗಣನೆಯ ಪ್ರಕಾರ ಕರ್ತನು ಸುಳ್ಳು ಕ್ರೈಸ್ತರ ಬಗ್ಗೆ ಎಚ್ಚರಿಸುತ್ತಾನೆ. ಆ ದಿನಗಳಲ್ಲಿ, ಅಂದರೆ ಈಗ, ಇದಕ್ಕೆ ಸಾಮರಸ್ಯವಾಗಿ ನಾವು ಪ್ರಕಟಣೆ 13:14-18 ಕಾಣುತ್ತೇವೆ. ಪ್ರವಾದನೆ ವಿಶೇಷ ಪ್ರಭಾವದ ಸಂಯೋಜನೆ ಪ್ರೊಟೆಸ್ಟೆಂಟ್ ಪಂಗಡಗಳು ಬೇರೆಯಾಗಿದ್ದರೂ ಏಕೀಕೃತವಾಗುತ್ತವೆ. ಹಾಗಿದ್ದರೂ ಪೋಪನ ಪದ್ಧತಿಯೊಡನೆ ಸಹಕರಿಸುತ್ತವೆ. ಆ ವಿಧದಲ್ಲಿ ಎರಡಕ್ಕೂ ಹೆಚ್ಚಿನ ಅಧಿಕಾರ ದೊರಕುತ್ತದೆ ಮತ್ತು ಈ ಹೊಸ ಸಂಯೋಜನೆಯು ಮೆಸ್ಸಿಯನು ಮುಂತಿಳಿಸಿದ ಕೆಲಸವನ್ನು ನಿರ್ವಹಿಸಲು ದೇವರ ಸಾಧನತ್ವವೆಂದು ಊಹಿಸುವಂತೆ ಅನೇಕರನ್ನು ವಂಚಿಸುವುದು ಮತ್ತು ಹೀಗಾಗಿ ಇದು ಅದರ ಪ್ರತಿನಿಧಿ ಎಂದು ಊಹಿಸುತ್ತಾರೆ. ಮುಂದಿನ ಶೀರ್ಷಿಕೆ ಧರ್ಮವೆಂಬ ಸೂರ್ಯನು ಸ್ವಸ್ಥತೆಯನ್ನುಂಟುಮಾಡುವ ಕಿರಣಗಳುಳ್ಳವನಾಗಿ ಮೂಡುವನು. ದ ಸನ್ ಆಫ್ ರೈಚಿಯಸ್ನೆಸ್ ಶೆಲ್ ಅರೈಸ್. ಆದ ಕಾರಣ ಯಾರಾದರೂ ನಿಮಗೆ ಅಗೋ, ಕ್ರಿಸ್ತನು ಅಡವಿಯಲ್ಲಿ ಇದ್ದಾನೆಂದು ಹೇಳಿದರೆ ಹೋಗಬೇಡಿರಿ, ಇಗೋ ಕೋಣೆಗಳಲ್ಲಿದ್ದಾನೆಂದು ಹೇಳಿದರೆ ನಂಬಬೇಡಿರಿ. ಹೇಗೆ ಮಿಂಚು, ಅಂದರೆ ಸೂರ್ಯನು ಮೂಡಣದಲ್ಲಿ ಹುಟ್ಟಿ ಪಡುವಣದವರೆವಿಗೂ ಕಾಣಿಸುತ್ತಾನೋ, ಹಾಗೆಯೇ ಮನುಷ್ಯಕುಮಾರನ ಪ್ರತ್ಯಕ್ಷತೆಯು, ಗ್ರೀಕ್ ಶಬ್ದ ಪರೋಷಿಯಾ, ಇರುವುದು. ಮತ್ತಾಯ 24:26 ಮತ್ತು 27. ಈ ಮಹಾಭ್ರಮೆಗಳು ಅಸತ್ಯ ನಡೆಸುವ ಭ್ರಮೆ ಸೈತಾನನಿಂದ ನಮ್ಮ ಮುಂದೆಯೇ ಇದೆ ಎಂಬುದನ್ನು ಕರ್ತನ ವಾಕ್ಯಗಳು ರುಜುವಾತುಪಡಿಸುವುದಲ್ಲದೆ ಅಪೊಸ್ತಲನಾದ ಪೌಲನು ರುಜುವಾತುಪಡಿಸುತ್ತಾನೆ. 2 ಥೆಸಲೋನಿಕ 2:10-12. ಭ್ರಮೆಯು ಯಾವ ರೂಪವನ್ನು ತೆಗೆದುಕೊಳ್ಳುತ್ತದೆ ಎಂದು ಮುಂದಾಗಿ ಕರಾರುವಕ್ಕಾಗಿ ಹೇಳಿರದಿದ್ದರೆ ಅದರ ವಂಚಿಸುವ ಶಕ್ತಿಯು ಸ್ವಲ್ಪ ಮಟ್ಟಿಗೆ ತಡೆಯಾಗಿರುತ್ತಿತ್ತು. ಜಯಶಾಲಿಗಳನ್ನು ಇತರರಿಂದ ಬೇರ್ಪಡಿಸುವ ಉದ್ದೇಶಕ್ಕಾಗಿ ದೇವರು ಈ ವಂಚನೆಗಳನ್ನು ಅನುಮತಿಸುತ್ತಾನೆ ಮತ್ತು ಆಯ್ಕೆಯಾದವರು ಮಾತ್ರವೇ ಬೀಳದಂತೆ ಕಾಪಾಡುತ್ತಾನೆಂದು ಖಾತರಿಪಡಿಸುತ್ತಾನೆ. ಆದರೂ ಈ ಕೆಲವು ಶೋಧನೆಗಳು, ಜರಡಿಯಾಗುವಿಕೆ ಮತ್ತು ಭ್ರಮೆಗಳು ಪ್ರಸ್ತುತ ಸತ್ಯದ ಬೆಳಕನ್ನು ಅಪಾರವಾದ ಅಂಶದಲ್ಲಿ ಹೊಂದಿರುವವರ ಮೇಲೆ ಬಹಳ ಹತ್ತಿರವಾಗಿ ಬರುವ ಸಾಧ್ಯತೆಯಿದೆ. ದೇವರ ಪ್ರೀತಿಯಲ್ಲಿ ನಮ್ಮನ್ನು ಕಾಪಾಡಿಕೊಳ್ಳುವುದು ಎಷ್ಟು ನಿರ್ಣಾಯಕವಾದದ್ದು. ನಮಗೆ ಸತ್ಯದ ಜ್ಞಾನವು ಮಾತ್ರವೇ ಇರುವುದಾದರೆ ಅದು ನಮ್ಮನ್ನು ಮೇಲಕ್ಕೆ ಉಬ್ಬಿಸಿಬಿಡುವುದು. ಅದರೊಡನೆ ನಮಗೆ ಕ್ರಿಸ್ತನ ಆತ್ಮವೂ ಇದೆ. ಅದು ನಮ್ಮಲ್ಲಿ ದೇವರೆಡೆಗೆ ಪ್ರೀತಿ ಮತ್ತು ಒಬ್ಬರಿಗೊಬ್ಬರು ಮತ್ತು ಎಲ್ಲಾ ಜನರಿಗೂ ಸಹಾನುಭೂತಿಯನ್ನು ಉಂಟುಮಾಡುತ್ತದೆ, ಏಕೆಂದರೆ ನಮ್ಮ ಕರ್ತನ ಸಾರೂಪ್ಯದಲ್ಲಿ ಪ್ರೀತಿಯ ಗುಣವು ಅಭಿವೃದ್ಧಿಯಾಗುತ್ತದೆ.